ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೆಷಲ್ ಸ್ಪಾರ್ಕ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನಂದರೆ, ನಾನು ನಮ್ಮಮ್ಮ ಮನೆಗೆ ಹೋಗಿದ್ವಿ. ನಾನು ನಮ್ಮ ಮನೆಯವರು, ನನ್ನ ಮಗಳೆಲ್ಲ. ಸೊ ಇದು ನಮ್ಮಮ್ಮ ಅವ್ರ ಮನೆ ತೋಟ. ಇದು ಇಲ್ಲಿ ಏನಿದೆ ಅಂದರೆ ರೇಷ್ಮೆ ಬೆಳೀತಾ ಇದ್ದಾರೆ. ರೇಷ್ಮೆ ಸೊಪ್ಪು ಹಾಕಿದ್ದಾರೆ. ಸೊ ಇದು ಗೆಣಸು ಗಿಡ, ಮತ್ತು ಇಲ್ಲಿ ಬಾಳೆಕಾಯಿ ಗಿಡ ಇದೆ ನೋಡಿ. ಎಲ್ಲ ಬಿಸಿಲು ಒಣಗೋಗ್ಬಿಟ್ಟಿದೆ. ಒಂದೇ ಒಂದು ಬಾಳೆಕಾಯಿ ಇದು ಅವನೇ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ತೂಕಕ್ಕೆ. ಸೊ ನೋಡ್ಬೋದು. ಆ ಸೈಡಿಂದ ಬಂದು ಮಾಡೋಣ ಅಂದರೆ ಭಯ ನನಗೆ, ಎಲ್ಲಿ ಏನಾದರೂ ಹುಳಗಿಲ್ಲ ಇರುತ್ತೇನೋ ಅಂದ್ಬಿಟ್ಟು. ಮತ್ತು ಇಲ್ಲಿ ನಾನು ತೋಟಕ್ಕೆ ಹೋಗ್ತಾಯಿದ್ದೀನಿ. ಎಳ್ನೀರು ಕುಡಿಬೇಕು ಅನಿಸ್ತಾಯಿತ್ತು, ಅದಕ್ಕೆ ಎಳ್ನೀರು. ಇಲ್ಲಿ ಬೆಂಗಳೂರಲ್ಲೆಲ್ಲ ಒಂದು ಕಾಯಿ ಬಂದು 35 ರೂಪಾಯಿ. ಸೊ ನಮ್ಮದೇ ಇಷ್ಟೊಂದು ಮರಗಳಿದ್ದಾವಲ್ಲ ಅಂದ್ಬಿಟ್ಟು ತೋಟಕ್ಕೆ ಹೋಗಿ ಎಳ್ನೀರು ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ನನ್ನ ಮಗಳಿಬ್ಬರು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅವರು ತೋಟದಲ್ಲಿ ದೋಟಿ ಹುಡುಕ್ತಾಯಿದ್ರು ಎಳ್ನೀರು ಕೀಳೋಕ್ಕೆ. ಅವ್ರಿಗೆ ಸಿಗ್ತಾಯಿಲ್ಲ. ನಮ್ಮಪ್ಪ ಚರ್ಚ್ಗೆ ಹೋಗ್ಬಿಟ್ಟಿದ್ರು. ಚರ್ಚಿಂದ ಬರೋಷ್ಟರಲ್ಲಿ ಇನ್ನೂ ಬಿಸಿಲಾಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಹುಡುಕ್ತಾಯಿದ್ರು. ಅವ್ರು ಹೋಗಿದ್ರಲ್ಲ ಅಂದ್ಬಿಟ್ಟು ನಾನು ಹೋಗ್ತಾಯಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಗ್ರೀನರಿ ಆಗಿದೆ. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಇವೆಲ್ಲ. ಇದು ಹೊಸ್ದಾಗಿ ಹಾಕಿರೋದು ಗಿಡ. ಇದು ಸೊಪ್ಪು. ಈ ಸೈಡ್ ಇರೋದು ಹಳೆ ಸೊಪ್ಪು. ಇದು ಹಳೆ ಸೊಪ್ಪು. ಹೀಗೆ ತೋಟದಲ್ಲಿ ತೆಂಗಿನಕಾಯಿ ಬಿದ್ದಿತ್ತು. ನನ್ನ ಪಾಪಗೆ ಹೇಳ್ತಿದ್ದೆ, ಕಾಯಿ ಬಿದ್ದಿದೆ ನೋಡು, ಎತ್ಕೊ ಬಾ ಅಂತ ಕರೀತಾ ಇದ್ದೆ. ಈ ಕಾಯಿನ ಅವಳು ಒಂದು ಕೈಯಲ್ಲಿ ಚೊಂಬಿಟ್ಕೊಂಡು ಆಮೇಲೆ ಕಾಯಿ ಎತ್ಕೊಳ್ಳೋಕ್ಕಂತ ಅವಳು ಬಂದಳು. ನೋಡಿ ಹೆಂಗೆ ಎತ್ಕೋತಾರೆ. ಒಂದು ಕೈಯಲ್ಲಿ ಚೊಂಬು ಎತ್ಕೊಂಡು ಕಾಯಿ ಎತ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಮುಂದಕ್ಕೆ. ನನ್ನ ಮಗಳಿಗೆ ತುಂಬ ಇಷ್ಟ ಇಲ್ಲಿ ಬಂದುಬಿಟ್ರೆ, ಯಾಕಂದರೆ ಫುಲ್ಲು ಗ್ರೀನರಿ ಇದೆ. ಆಮೇಲೆ ಕೋಳಿ, ಕುರಿ, ಮೇಕೆ ಅವೆಲ್ಲ, ಹಸು ಎಲ್ಲ ಇದೆಯಲ್ಲ. ಸೊ ಅವ್ರಿಗೊಂಥರ ಖುಷಿ ಅವನ್ನೆಲ್ಲ ನೋಡೋಕ್ಕೆ. ಸೊ ನಮ್ಮನೆಯವ್ರು ದೋಟಿ ಹುಡುಕಿ ಒಂದು ರೌಂಡ್ ತೋಟ ಫುಲ್ಲು ರೌಂಡ್ ಹೊಡ್ಕೊಬಂದ್ರೆ ದೋಟಿ ಸಿಕ್ಕಿಲ್ಲ. ಸೊ ಹಾಗಾಗಿ ಕೇಳ್ತಾಯಿದ್ರು ಎಲ್ಲಿದೆ ಅಂತಂದ್ಬಿಟ್ಟು. ಸೊ ನಾನು ಇಲ್ಲೇ ನೆನ್ನೆ ಎಲ್ಲ ತೆಂಗಿನಕಾಯಿ ಕಿತ್ತಿದ್ದಾರೆ ನೋಡು ಅಂತಂದೆ. ಆ್ಯಕ್ಚುಲಿ ಇವತ್ತು ಬಂದರು ನಮ್ಮ ಮನೆಯವ್ರು ಮಾರ್ನಿಂಗು. ನೆನ್ನೆ ನೈಟೇ ಬಂದರು. ನಾವು ನೆನ್ನೆ ಮಾರ್ನಿಂಗೇ ಬಂದುಬಿಟ್ಟಿದ್ವಿ. ನೆನ್ನೆ ಮಾರ್ನಿಂಗ್ ಬಂದಾಗೇ ನಮ್ಮಪ್ಪ ಅಣ್ಣ ಅಂತೀವಿ, ಅಪ್ಪಣ್ಣ, ನಮ್ಮಣ್ಣ ಎಳ್ನೀರು ಕಿತ್ಕೊಟ್ಟಿದ್ರು. ಅದು ಎಲ್ಲಿಟ್ಟಿದ್ದಾರೇನೋ ನನಗೂ ಗೊತ್ತಿರಲಿಲ್ಲ. ನಮ್ಮಮ್ಮ ಇದ್ಕೊಂಡು ತೋಟದೊಳಗಡೆನೇ ಹಾಕಿರ್ತಾರೆ ನೋಡು ಅಂದರು. ಸೊ ಹಾಗಾಗಿ ಹುಡುಕ್ತಾಯಿದ್ವಿ. ನಾನು ಹಂಗೆ ನೋಡೋಣ ಅಂತ ನಾನು ಹುಡ್ಕೊಂಡು ಹೋಗ್ತಾಯಿದ್ದೆ. ಇದು ಡ್ರಿಪ್ ಪೈಪ್ ಹಾಕ್ತಾರಲ್ವ ನೀರಿಗೆ, ಸೊ ಅದ್ರದ್ದು ನೋಡ್ಬೋದು. ಇಲ್ಲೇ ಇತ್ತು, ಈ ಮರದಿದ್ದೆ. ಇದನ್ನ ಸ್ವಲ್ಪ ಮುಂದೆನೇ ಇತ್ತು ದೋಟಿ. ನಾವು ಹುಡುಕಿ ಸಾಕಾಗಿ ಆಮೇಲೆ ದೋಟಿ ಸುತ್ತು ಎತ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮನೆಯವರು. ಈ ಬೆಂಗಳೂರಲ್ಲಿ ಒಂದು ಎಳ್ನೀರು ಬಂದ್ಬಿಟ್ಟು ಯಪ್ಪ ದೇವ್ರೆ 35 ರೂಪಾಯಿ ಹೇಳ್ತಾರೆ ಒಂದು ಕಾಯಿ ಎಳ್ನೀರು. ಅದೇ ನಮ್ಮದ್ರಲ್ಲಿ ಎಷ್ಟು ಬೇಕೋ ಕುಡಿಬೋದಲ್ವ ಅಂತ ಅಂದ್ಬಿಟ್ಟು. ಇನ್ನೊಂದೇನೆಂದರೆ, ಈ ಮರ ಇಲ್ಲಿದೆಯಲ್ಲ, ಈ ಸೈಡ್ ಇರೋ ಮರದಲ್ಲಿ ಎಳ್ನೀರು ಕೀಳಕ್ಕೆ ಹೋದರೆ ಈ ನಮ್ಮನೆಯವರು ಹಾವು ನೋಡಿಬಿಟ್ರು ಮರದ ಮೇಲೆ. ನನಗೆ ಶಾಕು. ನಾನು ಯಾವತ್ತೂ ಕೇಳಿಲ್ಲ ತೆಂಗಿನಕಾಯಿ ಮರದ ಮೇಲೆ ಹಾವಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮನೆಯವರು ಆ ಕಡೆ ಹೋಗಲೇ ಇಲ್ಲ, ಭಯನೇ ಬಿದ್ದುಬಿಟ್ರು ನಮ್ಮ ಮನೆಯವರು. ಆಮೇಲೆ ಈ ಸೈಡ್ ಚಿಕ್ಕ ಮರದಲ್ಲಿ ಬಂದು ಎಳ್ನೀರು ಕೀಳ್ತಾಯಿದ್ರು. ಎಳ್ನೀರು ಕಿತ್ತರು. ಅದೇನಾಗ್ತಾಯಿತ್ತು ಗೊತ್ತಾ, ಎಳ್ನೀರು ಮೇಲಿಂದ ಬಿದ್ದಿದ್ದೆ ಟಪ್ ಅಂತ ಬಿದ್ದಿದ್ದೆ, ಅದು ನೀರೆಲ್ಲ ಆಚೆನೇ ಚೊಲೋಗ್ಬಿಡ್ತಾಯಿತ್ತು. ಸೊ ನಮ್ಮನೆಯವ್ರು ಏನು ಮಾಡಿದ್ರು, ಒಂದು ಕಾಯಿ ಬೀಳ್ಸಿದ ತಕ್ಷಣ ಅದು ನೀರೆಲ್ಲ ಕೆಳಗಡೆ ಹೊಂಟೋಯ್ತು. ನಾನೇನು ಮಾಡಿದೆ, ನಮ್ಮನೆಯವ್ರಿಗೆ ಹೇಳಿದೆ ನಿಧಾನಕ್ಕೆ ಕೀಳು ಅಂತ ಅಂದ್ಬಿಟ್ಟು. ನಾನು ಹಂಗೂ ಕಿತ್ತರು, ನೀರೆಲ್ಲ ಹೋಗ್ಬಿಡ್ತು. ಹಾಗೆ ಅದನ್ನೇ ಎತ್ಕೊಂಡು ಕುಡಿತಾಯಿದ್ರು. ಎಲ್ಲ ಕೆಳಗಡೆನೇ ನೀರು ವೇಸ್ಟ್ ಆಗೋಯ್ತು 2 ಕಾಯಿ. ಆಮೇಲೆ ನಮ್ಮನೆಯವ್ರು ನಿಧಾನಕ್ಕೆ ಕಿಲ್ತಾಯಿದ್ರು. ನಾನು ಆಮೇಲೆ ನನ್ನ ಮಗಳಿಗೆ ಎಳ್ನೀರು ಬೇಡವಂತೆ, ಅದ್ರೊಳಗಡೆ ಇರುತ್ತಲ್ಲ ಕಾಯಿ, ಅದೇನೋ ಅಂತಾರೆ ಗಂಜಿ, ಅದನ್ನು ಬೇಕು ಅಂತ ಇದ್ಲು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಟ್ರೈ ಮಾಡ್ತಿದ್ದಾರೆ ಮತ್ತೆ ಎಳ್ನೀರು ಕೀಳೋಕ್ಕೆ ನಮ್ಮನೆಯವರು. ಇವರು ಆಗಿನ ಕಾಲದಲ್ಲೆಲ್ಲ ಅಲ್ಲೆಲ್ಲೇ ಇದ್ದಿದ್ದು, ಬಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಇವರು. ಇಂಥ ಕೆಲಸ ಬರೋಲ್ಲ ಅನ್ನೋಂಗಿಲ್ಲ, ಇಂಥ ಭಾಷೆ ಬರೋಲ್ಲ ಅನ್ನೋಂಗಿಲ್ಲ. ಈಗಿನ ಕಾಲದಲ್ಲಿ ಓದ್ರೂ ಒಂದು 5-6 ಭಾಷೆ ಕಲಿಯೋಕ್ಕೆ ಕಷ್ಟ ಆಗುತ್ತೆ. ಇವ್ರಿಗೆ ಎಲ್ಲ ಭಾಷೆ ಬರುತ್ತಪ್ಪ. ಅದೇ ಒಂದಿತ್ತು ಅವ್ರಿಗೆ. ನಮ್ಮ ಮನೆಯವರು ಅಷ್ಟೇ, ಯಾವಾಗ ಅಪರೂಪ ಬರೋದಾಗ್ಬಿಟ್ಟಿದೆ. ನಾವು ಇಲ್ಲಿಗೆ ದೇವನಹಳ್ಳಿಗೆ ಬಂದರೆ ಇದಂತ ಎಳ್ನೀರು ಕುಡಿಯೋದಷ್ಟೇ. ಮಗಳಿಗೆ ಚೊಂಬು ಹಿಡ್ಕೊಂಡು ಚೊಂಬು ಪಕ್ಕದಲ್ಲಿ ಇಟ್ಕೊಂಡು ಮಚ್ಚಲ್ಲಿ ನೆಲ ಕರೀತಾಯಿದ್ದಾರೆ. ನಾನು ಹೇಳ್ದೆ ಇದು ಕಡ್ಡಿ ಎಲ್ಲ ಇದಾಗ್ಬಿಡುತ್ತೆ, ನೋಡ್ಕೊಂಡು ಇದು ಮಾಡು ಅಂತಂದಿದ್ದಕ್ಕೆ ಒಂದು ಕಡೆ ಹೋಗಿ ಕೂತ್ಕೋಬಿಟ್ಲು. ಅದು ಹೊಸ ಕಡ್ಡಿ ಅಲ್ವಾ, ಸೊ ಹಂಗಾಗಿ ನೋಡ್ಬೋದು.
ಹಳ್ಳಿ ಕಡೆ ಎಷ್ಟೇ ಬಿಸಿಲಿರಲಿ ಎಷ್ಟೇ ಮಳೆ ಬರಲಿ ಅಲ್ಲಿ ಸ್ಟೇ ಮಾಡೋಕ್ಕಂತೂ ಸೂಪರಾಗಿರುತ್ತೆ. ಅದೇ ಬೆಂಗಳೂರು ಸಿಟಿಯಲ್ಲಿ ಮಳೆ ಬಂದರೂ ಪ್ರಾಬ್ಲಮ್ ಆಗುತ್ತೆ, ಬಿಸಿಲಿದ್ರೂ ಹೆವಿ ತಡೆಯೋಕ್ಕಾಗಲ್ಲ. ಆದರೆ ಹಳ್ಳಿ ಕಡೆ ಆದರೆ ಬಿಸಿಲಿದ್ರೆ ಈ ಥರ ತೋಟಗಳಲ್ಲಿ ಬಂದು ಅಥವಾ ಮನೆ ಮುಂದೆ ಮರಗಳಿರುತ್ತೆ ಅದ್ರ ಪಕ್ಕ ಕೂತ್ಕೊಂಡು ನೆರಳಲ್ಲಿ ಚೆನ್ನಾಗಿರುತ್ತೆ. ಇವಳು ನೋಡಿ ಎಲ್ಲ ನಾವು ಎಳ್ನೀರು ಕುಡಿಯೋ ಬಿಸಿಯಲ್ಲಿದ್ದರೆ ಅವ್ಳು ಕೂತ್ಕೊಂಡು ಅಲ್ಲಿ ಮಚ್ಚರ್ ಹೊಡಿತಾವಳೆ. ಆಮೇಲೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆಮೇಲೆ ನಮ್ಮನೆಯವ್ರು ಇಟ್ಕೊಂಡು ಎಳ್ನೀರು ಬಿತ್ತು ಕೈಯಲ್ಲಿ ಅದನ್ನ ಇಟ್ಕೊಂಡು ಹೊಡ್ಕೊಡ್ತೀನಿ ಬಾ ಅಂತ ಕರೀದ ತಕ್ಷಣ ಓಡಿ ಬಂದುಬಿಟ್ಲು ನನ್ನ ಮಗಳು. ಆಮೇಲೆ ನನ್ನ ಮಗಳನ್ನ ಕರ್ಕೊಬರ್ತಾಯಿದ್ರು ನಮ್ಮಮ್ಮ, ನನ್ನ ಚಿಕ್ಕ ಮಗಳನ್ನ. ಸೊ ನೋಡ್ಬೋದು ನನ್ನ ಚಿಕ್ಕ ಮಗಳು ಕೂಡ ಇದು ಫಸ್ಟ್ ಟೈಮ್ ಅವ್ಳಿಗೆ ಎಕ್ಸ್ಪೀರಿಯೆನ್ಸು. ಐ ಮೀನ್ ಈ ವಯಸ್ಸಲ್ಲಿ ನಮ್ಮಮ್ಮ ಎತ್ಕೊಬರ್ತಾಯಿದ್ರು. ನನ್ನ ಮಗಳು ದೊಡ್ಡವಳು ಅಂತೂ ನಮ್ಮ ಅಲೈ ಅಂತೂ ಹೋಗ್ಬಿಟ್ಟು ಪಾಪು ಎಳ್ನೀರು ಕುಡಿತೀಯ ಅಂತ ಕೇಳ್ತಾ ಇದ್ದಾಳೆ ಅವಳನ್ನ ಹೋಗ್ಬಿಟ್ಟು. ಆಮೇಲೆ ನಮ್ಮಮ್ಮ ಅಂತ ಇದ್ರು ಅವಳೆಲ್ಲ ಕುಡಿಯಲ್ಲ ಬಿಡು ನೀನು ಹೋಗು ಅಂತ. ನಮ್ಮಮ್ಮಂಗೆ ಸಿಕ್ಕಾಬಟ್ಟೆ ಕೋಪ ಬಂದುಬಿಟ್ಟಿದೆ ನನ್ನ ದೊಡ್ಡ ಮಗಳ ಮೇಲೆ. ಸಿಕ್ಕಾಬಟ್ಟೆ ತಿಟ್ಟೆ ಮಾಡ್ತಿದ್ದಾಳೆ, ಮಚ್ಚೆತ್ಕೊಂಡು ಕೆಳಗಡೆ ಕಡಿತಾ ಇದ್ದಾಳೆ. ಅವರಪ್ಪ ಎಳ್ನೀರು ಕೇಳ್ತಾಯಿದ್ರು, ಹೋಗಿ ಅಲ್ಲೇ ನಿಂತ್ಕೊತಾಳೆ, ತಲೆ ಮೇಲೆ ಬಿದ್ದುಬಿಡ್ತೈತೆ ಬೇಡ ಅಂತ ನಮ್ಮನೆಯವರು, ನಮ್ಮಮ್ಮ. ಆಮೇಲೆ ನನ್ನ ಮಗಳು ಬಂದಿದ್ಲಲ್ಲ ಹಂಗೆ ವೀಡಿಯೋ ಮಾಡೋಣ ಅಂತ ನಮ್ಮ ಮಗಳದ್ದು ವೀಡಿಯೋ ಮಾಡಿದೆ. ಅವಳು ಫಸ್ಟ್ ಟೈಮ್ ಅಲ್ವಾ ಈ ಥರ ಎಲ್ಲ ಹೊರಗಡೆ ಈ ವೆದರ್ಗೆ ಬಂದಿರೋದು. ಬೆಂಗಳೂರಲ್ಲೆಲ್ಲ ಬರೀ ಮನೆಗಳು ನೋಡಿ ಅವಳು ನೋಡಿರ್ತಾಳೆ. ಬಟ್ ಈ ಹಳ್ಳಿಗೆ ಬಂದಮೇಲೆ ಈ ತೋಟಕ್ಕೆಲ್ಲ ಬಂದಮೇಲೆ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ನೋಡ್ತಾಳೆ ನೋಡಿ. ಕ್ಯೂರಿಯಾಸಿಟಿಗೆ ನೋಡ್ತಾ ಇದ್ಲು ಫುಲ್ಲು ಸುತ್ತು ಅಂತಂದ್ಬಿಟ್ಟು. ಆಮೇಲೆ ನಾನು ವೀಡಿಯೋ ಮಾಡೋದು ನನ್ನೇ ನೋಡ್ಕೊಂಡು ನಿಂತ್ಕೊಬಿಟ್ಲು. ನಾನು ಆಮೇಲೆ ನಮ್ಮ ಮನೆಯವ್ರು ಈ ಸೈಡು ಯಾವ ಮರದಲ್ಲಿ ಎಳ್ನೀರು ಕೇಳೋದು ಅಂತ ನೋಡ್ತಾಯಿದ್ರು. ಬೀಳೋಕೆ ಹೋದ್ರು, ನಾನು ಇದ್ಕೊಂಡೆ ಹುಷಾರಪ್ಪ ತಂದೆ ಅಂತಂದೆ. ಈ 3 ಮರದಲ್ಲೇ ನಮ್ಮ ಮನೆಯವ್ರು ಎಳ್ನೀರು ಜಾಸ್ತಿ ಕೀಳೋದು. ಯಾಕಂದರೆ ಟೇಸ್ಟಾಗೂ ಇರುತ್ತೆ, ಹಾಗೆ ಬೇಗ ಕೆಳಗಡೆ ಬಿದ್ದರೂ ಇದಾಗಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಬಿದ್ದು ಹೊಡೆಯಲ್ಲ ಅಂತ ನನ್ನ ಮಗಳಿಗೆ ಕಾಯಿ ಗಂಜಿ ಹೊಡ್ಕೊಟ್ಟಿದ್ರು, ತಿಂತಾ ಇದ್ದಲ್ಲ ಅವಳು ಕೂತ್ಕೊಂಡು. ಏನೇ ಇಲ್ಲಿ ಬೆಂಗಳೂರಲ್ಲಿ ಬೆಳೆಯೋಕ್ಕೆ ಮತ್ತು ಹಳ್ಳಿಯಲ್ಲಿ ಬೆಳೆಯೋಕ್ಕೆ ಮಕ್ಕಳು ತುಂಬ ಡಿಫ್ರೆನ್ಸ್ ಇದ್ದಾವೆ. ನನ್ನ ಮಗಳಿಗೆ ತುಂಬ ಇಷ್ಟ ಹೂವು ಅಂತಂದರೆ ಎಂಥ ಬಟ್ಟೆ ಹಾಕಿದ್ರು ಹೂವು ಕೊಟ್ಟರೆ ಮಾತ್ರ ಬಿಡೋಲ್ಲ, ಹೂವು ಬೇಕೇ ಬೇಕು ಅವಳಿಗೆ. ಹೂವು ಇದ್ರೆ ಅಂತೂ ಯಾವ ಬಟ್ಟೆ ಆದರೆ ಅಂತ ಜೀನ್ಸ್ ಮೇಲಾದರೂ ಸರಿ, ಶಾರ್ಟ್ಸ್ ಮೇಲಾದರೂ ಸರಿ, ಆ ಬಟ್ಟೆ ಮೇಲಾದರೂ ಹೂವು ಮುಡ್ಕೊಬರ್ತಾಳೆ. ಮುಡ್ಸೋವರೆಗೂ ಸುಮ್ಮನೆ ಇರೋಲ್ಲ, ಅಷ್ಟು ಅಳ್ತಾ ಇರ್ತಾಳೆ. ಆಮೇಲೆ ನನ್ನ ಮಗಳು ನಮ್ಮಮ್ಮ ನಮ್ಮ ಪಾಪನ ಇಟ್ಕೊಂಡು ನೋಡ್ತಾಯಿದ್ರು, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದಿದ್ಮೇಲೆ ನಮ್ಮಮ್ಮ ಬಂದುಬಿಟ್ರು ನನ್ನ ಮಗಳಿಗೆ ಗಂಜಿ ಒಳಗಡೆ ಮಣ್ಣು ಹಾಕ್ಬಿಟ್ಟು ಕಳಿಸ್ಬಿಟ್ಟು ತಿಂತೀನಿ ಅಂತ ಇದ್ಲು. ಅದಕ್ಕೆ ನಮ್ಮಮ್ಮ ಎತ್ಕೊಂಡು ಕದ್ರಿದ್ರು. ಅದು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಅದು ಮಿಕ್ಸ್ ಆಗಿಬಿಟ್ಟಿದೆ ಮಣ್ಣಲ್ಲಿ, ಅದನ್ನೇ ತಿಂತೀನಿ ಅಂತ ಮಾಡ್ತಾಯಿದ್ಲು. ಸೊ ಹಂಗಾಗಿ ನಮ್ಮಮ್ಮ ಹೊಡೆದ್ರು, ಕೊಟ್ಟರು, ಏನು ತೀಟೆ ಮಾಡ್ತೀಯಮ್ಮ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮನೆ ಕಾಯೆಲ್ಲ ಹೊಡೆದ್ಬಿಟ್ಟು ಗಂಜಿ ಕುಡಿದ್ಬಿಟ್ಟು ಗಂಜಿ ತಿಂತಾಯಿದ್ರು. ಅಷ್ಟರಲ್ಲಿ ನನ್ನ ಮಗಳು ಎದ್ದು ಏನು ಒಂದಂದು ಅವಳು ಮಾಡೋದು. ಆಮೇಲೆ ನಮ್ಮಮ್ಮ ಹೋಗ್ತೀನಿ ನಾನು, ಬಿಸಿಲು ಜಾಸ್ತಿ ಇತ್ತು ಪಾಪುಗೆ ಅಂದ್ಬಿಟ್ಟು ಪಾಪನ ಕರ್ಕೊಂಡು ಹೋಗ್ತಾಯಿದ್ರು. ನೋಡ್ತಾ ಇರ್ಬೋದು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಮನೆಯವರು ಗಂಜಿ ತಿನ್ಕೊಂಡು ಕುಟ್ಕೊಂಡ್ರು. ಏನೇ ಇಲ್ಲಿ ಬೆಂಗಳೂರಲ್ಲಿ ಇಷ್ಟು ವೆದರ್ ಅಷ್ಟು ಚೆನ್ನಾಗಿರಲ್ಲ. ಎಷ್ಟೇ ಬಿಸಿಲಿದ್ರು ಈ ಥರ ತೋಟಕ್ಕೆ ಬಂದರೆ ಸೂಪರಾಗಿರುತ್ತೆ. ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಾಯಿದ್ಲು ತೆಂಗಿನಕಾಯಿ ನಮ್ಮ ಹತ್ರ. ಆಮೇಲೆ ನನಗೆ ಎಳ್ನೀರು ಕುಡಿತೀಯ ಅಂದರು. ನನಗೆ ಯಾಕೋ ಫುಲ್ಲು ಟಯರ್ಡ್ ಆಗಿತ್ತು, ನಂಗೆ ಬೇಡ ಅಂತ ಅಂದ್ಬಿಟ್ಟೆ. ಸ್ವಲ್ಪ ತಿನ್ಬಿಟ್ಟು ಅಷ್ಟರಲ್ಲಿ ನಮ್ಮ ಅಪ್ಪನೂ ಬಂತು. ನಮ್ಮಪ್ಪ ಅಂದರೆ ನಮ್ಮ ಅಣ್ಣ ಇವರು ಚರ್ಚಿಗೆ ಹೋಗ್ಬಿಟ್ಟು ಆಗ್ತಾನೆ ಬಂದರು. ನಮ್ಮ ಅಪ್ಪಂಗೆ ಕೂಡ ಗೊತ್ತಾಗಲ್ಲ ಅಷ್ಟು, ಆದ್ರೂ ಪಾಪ ಅನಿಸ್ಬಿಡುತ್ತೆ ನಮ್ಮನ್ನ ನೋಡಿದ್ರೆ. ನಮ್ಮನೆಗೆ ಅಷ್ಟು ಗೊತ್ತಾಗಲ್ಲ, ಆದ್ರೂ ಕೆಲವೊಂದು ವಿಷಯದಲ್ಲಿ ಅಷ್ಟು ಮಾತ್ರ ನಮ್ಮನ್ನ ಓದಿಸಿ ಈ ಸ್ಟ್ಯಾಂಡರ್ಡ್ಗೆ ತೊಗೊಬಂದಿಟ್ಟಿದ್ದಾರೆ. ಪರವಾಗಿಲ್ಲ, ನೋಡ್ಬೋದು. ಇನ್ನೋಸೆಂಟ್ ಜಾಸ್ತಿ, ಏನೋ ಅವ್ರಿಗೇನು ಅಷ್ಟು ಗೊತ್ತಾಗಲ್ಲ, ಅವ್ರಿಗೂ ಮಾಡೋಕ್ಕಾಗಲ್ಲ. ಈ ರೇಷ್ಮೆ ಇದೆಯಲ್ಲ ತುಂಬ ಹೀಟು, ಓಕೆನಾ. ನೋಡಿ ಯಾವ ಥರ ಮಾಡ್ತಿದ್ದಾಳೆ ನನ್ನ ಮಗಳು. ಅದು ಬೆಲ್ಟ್ ಒಳಗಡೆ ಕೈ ಹಾಕ್ಕೊಂಡು ಏನೇನು ಯಾವ ಥರ ಮಾಡ್ತಾಳೆ ಅಂದರೆ ಸಿಕ್ಕಾಪಟ್ಟೆ ನಾಟಿ ಆಗಿಬಿಟ್ಟಿದ್ದಾಳೆ. ನಮ್ಮ ಅಪ್ಪಂಗೆ ಗೊತ್ತಿಲ್ಲ, ಅಣ್ಣ ಅಂತೀವಿ, ನಮ್ಮ ಅಣ್ಣಂಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು. ಏನೋ ಫೋನಲ್ಲಿ ನೋಡ್ತಾವಳೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದಾರೆ. ಫಸ್ಟ್ ಅವ್ರಿಗೆ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋದ್ರೆ ಇಷ್ಟ ಆಗಲ್ಲ. ಕೊಡು ಹೊಡ್ಕೊತೀನಿ ಮಚ್ಚಲ್ಲಿ ಅಂತಂದರೆ ಇವಳು ಎತ್ಕೊಂಡು ಓಡ್ತಾಳೆ. ಏನು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ನಮ್ಮ ಅಪ್ಪನ ಜೊತೆ ಎಲ್ಲ. ಅಪ್ಪ ಅನ್ನೋಕ್ಕಿಂತ ನನಗೆ ಅಣ್ಣ ಅನ್ನೋ ಕಂಫರ್ಟಬಲ್ ಫೀಲ್ ಆಗುತ್ತೆ ನಮ್ಮ ಅಣ್ಣ. ಆಮೇಲೆ ನೋಡ್ತಾಯಿದ್ರಿ, ಕೇಳಿದ್ರಿ ಏನು ಮಾಡ್ತಿದ್ಯಾ ಅಂದರೆ ಏನೂ ಇಲ್ಲ ಅಂತಂದೆ. ಆಮೇಲೆ ನೀನು ಕುಡ್ದ ಅಂತ ಕೇಳಿದ್ರು. ಕುಡ್ದೆ ಅಂದೆ. ನಮ್ಮನ್ನ ಏನು ಗೊತ್ತಾ, ಜಾಸ್ತಿ ಮಾತಾಡಲ್ಲ. ಬಟ್ ಯಾರ ಹತ್ರನೂ ಅಷ್ಟೇ, ನನ್ನ ಹತ್ರ ಎಸ್ಪೆಷಲಿ ಮಾತಾಡಿದ್ರು ನಮ್ಮ ಮನೆಯವ್ರ ಹತ್ರ ಅಷ್ಟು ಮಾತಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಅವ್ರಿಗೆ ಸಂಕೋಚ ಜಾಸ್ತಿ.
ಮಾತಾಡಿದ್ರು ಏನು ಅಷ್ಟೇ. ಆಮೇಲೆ ಕೇಳಿದ್ರೆ ಎಳ್ನೀರು ಕುಡ್ದೆ ಅಂದು ಕುಡ್ದೆ ಅಂತಂದೆ. ಆಮೇಲೆ ನಮ್ಮ ಮನೆಯವರು ಹೊಡ್ಕೊಡ್ತೀನಿ ಕೊಡು ಅಂತಂದ್ಬಿಟ್ಟು ಹೊಡ್ಕೊಡ್ತಾಯಿದ್ರು. ಬಿಸಿಲಲ್ಲಿ ಬೇರೆ ಗಾಡಿ ಎತ್ಕೊಂಡು ಹೋಗಂದ್ರು ಎತ್ಕೊಂಡು ಹೋಗಲ್ಲ, ನಡ್ಕೊಂಡೇ ಬರ್ತೀನಿ ಅಂತಯಿದ್ರು. ನೋಡಿ ನಮ್ಮ ಮನೆಯವ್ರು ಹೊಡ್ಕೊಟ್ರು ಕೊಡು ಜೊತೆಗೆ ಅಂತ ಕೇಳ್ತಾರೆ. ಅವ್ರಿಗೇನು ತೋರಿಸ್ಕೊಳ್ಳೋಣ ಪ್ರೀತಿನ. ಪಾಪ ಅನಿಸ್ಬಿಡುತ್ತೆ ನಮ್ಮ ಅಣ್ಣನ ನೋಡಿದ್ರೆ. ಚೆನ್ನಾಗಿಲ್ಲ, ಅಷ್ಟು ನೀರಿಲ್ಲ, ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾಯಿದ್ದಾರೆ. ಅಂದರೆ ಒಂದೊಂದು ಮರದಲ್ಲಿ ಬಿಸಿಗೆ ಎಷ್ಟೇ ತಂಪಗಿದ್ರೂ ನೀರು ಸರಿ ಬರೋದೇ ಇಲ್ಲ ಅದರಲ್ಲಿ. ಆಮೇಲೆ ನಮ್ಮ ಮನೆ ಹೋಗ್ಬಿಟ್ರು. ನನ್ನ ಮಗಳು ಮನೇಲಿ ಕುತ್ಕೊಂಡು ಆಟ ಆಡ್ತಾಯಿದ್ದಲ್ಲ, ನಾನು ಇದನ್ನೆಲ್ಲ ಮಾಡಲಿ ಬಿಡು ಅಂತಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಯಾಕಂದರೆ ಬೆಂಗಳೂರು ಸಿಟಿಯಲ್ಲಿ ಮಣ್ಣು ನೋಡೋದೇ ಕಷ್ಟ ಆಗ್ಬಿಟ್ಟೈತೆ. ಎಲ್ಲಿ ನೋಡು ಟಾರ್ ರೋಡು. ಅದಕ್ಕೆ ಏನನ್ನ ಮಾಡಲಿ ಬಿಡು, ಎಂಜಾಯ್ ಮಾಡಲಿ ಅವಳು ಅಂತಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿಟ್ಟೆ. ಅವ್ಳಿಗೇನು ಗೊತ್ತಾ, ನಮ್ಮಮ್ಮ ಮನೆಗೆ ಬಂದರೆ ತೋಟದಲ್ಲಿ ಆಟಾಡಬೇಕು, ಕೋಳಿಗಳ ಜೊತೆ ಆಟಾಡಬೇಕು, ಹಂಗೆ ಹಿಂಗೆ ಅಂತಂದ್ಬಿಟ್ಟು. ಆಮೇಲೆ ನಮ್ಮಪ್ಪ ಮತ್ತೆ ಬಂದುಬಿಟ್ಟು ಎಳ್ನೀರು ಕುಡಿತಾಯಿದ್ರು. ನಾನು ಈ ಸತಿ ನೋಡಿದ್ರೆ ಹೋಗ್ಬಿಟ್ರು ಏನದು ಮಿಷಿನ್ ಮನೆ ಹತ್ರ ನೀರು ಬಿಡ್ತೀನಿ ಅಂತಂದ್ಬಿಟ್ಟು. ಆಮೇಲೆ ಬಂದರೆ ನಮ್ಮ ಮನೆಯವ್ರು ಇನ್ನೊಂದು ತೆಂಗಿನಕಾಯಿ ಹೊಡ್ಕೊಟ್ರು. ಆಮೇಲೆ ಸರಿ ನಾನು ಮನೆಗೆ ಹೋಗ್ತೀನಿ ಅಂತಂದರು. ಸರಿ ನಾವು ಬರ್ತೀವಿ ಇರು ಅಂತಂದ್ಬಿಟ್ಟು ಎಲ್ಲ ತೆಂಗಿನಕಾಯಿ ಎತ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಅಪ್ಪ ದೊಡ್ಡ ಎತ್ಕೊಂಡು ಹೋಗ್ತಾಯಿದ್ರು. ನಾವೆಲ್ಲ ಒಂದೊಂದು ತೆಂಗಿನಕಾಯಿ ಎತ್ಕೊಂಡು ಮನೆ ಹತ್ರ ಹೋದ್ವಿ. ಮನೆ ಹತ್ರ ಹೋಗೋಣ ಅಂತ ಎಲ್ಲ ಎತ್ಕೊಂಡು ಹೋಗೋಣ ಅಂತ. ನನ್ನ ಮಗಳ ಅಯ್ಯೋ ದೇವರೇ ಯಾಕೆ ಹೇಳ್ತೀರಾ ಅವಳನ್ನಂತೂ ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟಿದ್ದಾಳೆ. ನೋಡಿ ಇವನ್ನು ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಇವನನ್ನು ನಾವೆಲ್ಲ ತಿಂತಾಯಿದ್ವಿ ಅವಾಗೆಲ್ಲ. ಸೊ ಸಿಕ್ಕಾಪಟ್ಟೆ ಹೀಟ್ ಇವನ್ನು ಮಾತ್ರ. ಅದಕ್ಕೆ ನಮ್ಮ ಮನೆಗೆ ಅವಳಿದೆಲ್ಲ ನೋಡಿಲ್ಲ. ಸೊ ಅವಳನ್ನ ಕರೆದು ತೋರಿಸ್ತಾಯಿದ್ದೆ, ನೋಡಲ್ಲ ಇವೆಲ್ಲ ಇರುತ್ತೆ ತಿನ್ಬೋದು ಅಂತಂದ್ಬಿಟ್ಟು. ಪಾಪ ನಮ್ಮ ಮನೆಯವರು ಎತ್ಕೊಬರೋದು ನೋಡ್ಬಿಟ್ಟು ನಮ್ಮ ಮನೆ ವಾಪಸ್ ಬಂದುಬಿಟ್ಟು ಕೊಡು ನಾನು ಎತ್ಕೊತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಈಸ್ಕೊಂಡು ಎಳ್ನೀರನ್ನ ಆಮೇಲೆ ಎಲ್ಲ ಹೋಗ್ತಾಯಿದ್ರು. ಏನೇ ಇಲ್ಲಿವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ, ನಾನು ಅಲ್ಲೇ ಪ್ರೆಗ್ನೆನ್ಸಿಯಲ್ಲಿ ನಾನು ಇಲ್ಲೇ ಇದ್ದೆ, ನಾನು ಹೋಗಲಿಲ್ಲ. ನಮ್ಮ ಅತ್ತೆ ಮನೇಲಿ ಇರಲಿಲ್ಲ. ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದೆ ನಾನು ಇಲ್ಲಿಗೆ ಬಂದುಬಿಟ್ಟೆ. ಯಾಕಂದರೆ ಅಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಹತ್ತಬಾರ್ದಲ್ವ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದುಬಿಟ್ಟೆ. ಡೈಲಿ ಮಿಸ್ ಮಾಡ್ತಾ ಇರಲಿಲ್ಲ. ಬೆಳಗ್ಗೆ ಸಾಯಂಕಾಲ ಡೈಲಿ ಬರ್ತಾಯಿದ್ದೆ ತೋಟಕ್ಕೆ. ಯಾಕಂದರೆ ಇಲ್ಲಿ ಅವಾಗೂ ಸಮ್ಮರ ಇವಾಗೂ ಸಮ್ಮರ್ ಇದೆಯಲ್ಲ. ಸೊ ಆ ಸಮ್ಮರಲ್ಲಿ ನಮಗೆ ಮನೇಲಿ ಇರೋಕ್ಕೆ ಆಗ್ತಾಯಿರಲಿಲ್ಲ. ಬಂದು ಈ ತೋಟದಲ್ಲೆಲ್ಲ ಅಂತ ಕೂತ್ಕೊಂಡು ಊಟ ಮಾಡಿದ್ದೆ ಬಂದುಬಿಡ್ತಾಯಿದ್ದೆ. ವಾಕಿಂಗು ಆಗುತ್ತೆ, ಹಿಂಗೆ ತಣ್ಣಗೂ ಇರುತ್ತೆ ಗಾಳಿಗೆ ಅಂದ್ಬಿಟ್ಟು ಚೆನ್ನಾಗಿತ್ತು ಅವಾಗೂ. ಆಮೇಲೆ ಮನೆ ಹತ್ರ ಬಂದ್ವಿ. ನೋಡಿ ಇದು ಈ ಮನೆ ಬಂದು ಹುಲ್ಲಿನ ಮನೆ. ನಾವು ಹುಳ ಎಲ್ಲ ಮೇಯಿಸ್ತೀವಲ್ಲ ಆ ಮನೆ ಇದು. ಈ ಸೊಪ್ಪು ಈಗ ಬರ್ತಿದೆ, ಫಸ್ಟ್ ಕುಯ್ದುಬಿಟ್ಟು ಮತ್ತೆ ಇವಾಗ ಬಂದಿರೋದಂತೆ ಇದು ಹೊಸ್ದಾಗಿ. ಸೊ ಚೆನ್ನಾಗಿ ಬಂದಿದೆ. ನೀರು ಸಾಕಾಗ್ತಾಯಿಲ್ಲ ಯಾವುದಕ್ಕೂ. ಈ ಬೇಸಿಗೆ ನಮ್ಮಮ್ಮ ನೋಡಿ ನೋಡ್ತಾ ಇದ್ದಾರೆ ಪಾಪನ ಇಟ್ಕೊಂಡು. ನಾವು ಈ ಸೈಡಿಂದ ಹೋಗೋಣ ಅಂತ ನೋಡ್ತಾಯಿದ್ವಿ. ಇಲ್ಲೆಲ್ಲ ಹೂವು ಗಿಡ ಎಲ್ಲ ಇತ್ತು. ಸೊ ನೋಡೋಣ ಅಂದ್ಬಿಟ್ಟು ಹೂವು ಗಿಡ ಎಲ್ಲ ವೀಡಿಯೋ ಮಾಡಿಕೊಂಡೆ. ಕನಕಾಂಬ್ರ ಗಿಡ ನೋಡ್ಬೋದು. ಇಲ್ಲಿ ಕನಕಾಂಬ್ರ ಗಿಡಗಳು ಇಲ್ಲಿದ್ದಾವೆ. ಸ್ವಲ್ಪ ಗಿಡಗಳೆಲ್ಲ ತುಂಬಾ ಇದ್ದಾವೆ ಈ ಸೈಡು. ಬಟ್ ನಾನು ಆ ಸೈಡ್ ಹೋಗಲಿಲ್ಲ. ಇನ್ನು ಆ ಸೈಡ್ ಇದ್ದಿದ್ರೆ ಮಲ್ಲಿಗೆ ಗಿಡ ಎಲ್ಲ ಇತ್ತು. ಸೊ ಮನೆ ಮುಂದೆ ಎಲ್ಲ ಕಾಕಡ ಗಿಡ, ಮಲ್ಲಿಗೆ ಗಿಡ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಅವರು. ಸೊ ಇದು ಗೆಣಸು ಗಿಡ ಅದು, ಮತ್ತು ಬಾಳೆಕಾಯಿ ಗಿಡ. ಇಲ್ಲಿ ರೋಸ್ ಗಿಡ ಅದೇನೂ ಗೊತ್ತಿಲ್ಲ ನನಗೆ ಅದು ಯಾವ ಹೂವನ ಅಂತ. ಬದನೆಕಾಯಿ ಗಿಡ ಇದೆ, ಬೆಂಡೆಕಾಯಿ ಗಿಡ ಇದೆ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದಾರೆ. ಈ ಸೈಡು ಇನ್ನು ಮುಂದಕ್ಕೆ ಹೋದರೆ ಅಲ್ಲಿ ನುಗ್ಗೆಕಾಯಿ ಗಿಡ, ನುಗ್ಗೆ ಸೊಪ್ಪು ಗಿಡ ಎಲ್ಲ ಇದೆ. ಸೊ ಇದು ತೊಟ್ಟಿ, ಇದು ನಮ್ಮದು ತೊಟ್ಟಿ. ಆ್ಯಕ್ಚುಲಿ ಈ ಮನೆ ಬಂದು ನಮ್ಮ ತಾತ ಕಟ್ಸಿರೋದು. ಸೊ ನಮ್ಮ ಅಪ್ಪನೂ ನಮ್ಮ ಅಮ್ಮವರೆಲ್ಲ ಇಲ್ಲೇ ಇದ್ದಾರೆ ಈ ಜಮೀನೆಲ್ಲ ನೋಡಿಕೊಂಡು. ತೆಂಗಿನಕಾಯಿ ತಂದು ಈ ಥರ ಹಾಕ್ಬಿಟ್ಟು ಯಾವಾಗ ಬೇಕಾದರೂ ಇಟ್ಕೋಬೋದು. ಬಿಕಾಸ್ ತಣ್ಣಗಿರುತ್ತೆ ನೀರಲ್ಲಿ ಹಾಕಿದ್ರೆ ಅಂತ. ಇದು ಹುಲ್ಲಿನ ಮನೆದು, ಇದು ಹುಲ್ಲಕ್ಕೆ ಬಟ್ಟೆ ಹಾಕಿರೋದು. ಸೊ ಗಾಡಿ ನಿಂತಿದೆ, ಇದಲ್ಲೇ ಗಾಡಿ, ಇದು ಹುಲ್ಲಿನ ಮನೆ. ಈಗ ಬಂದಿದ್ದೆ. ನನ್ನ ಮಗಳು ಹೊಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ನನ್ನ ನೋಡಿದ್ದೇನೆ. ಕಿರ್ಚಾಡ್ತಾಯಿದ್ಲು. ಸರಿ ಅಂದ್ಬಿಟ್ಟು ಆಮೇಲೆ ಹುಲ್ಲಿನ ಮನೆಗೆ ನೋಡೋಣ ಅಂತ ಬಂದು ಹುಲ್ಲಿನ ಮನೆಗೆ ಬಾಗಿಲು ಹಾಕಿತ್ತು. ಸರಿ ಅಂದ್ಬಿಟ್ಟು ನೋಡಿ ಹೆಂಗೆ ಹೇಳ್ತಾಳೆ, ನಾನು ನೋಡ್ಬಿಟ್ಟು ನಾನು ಎತ್ಕೊಂಡಿಲ್ಲ ಅಂತ. ಇದು ಕಾಕಡ ಗಿಡ ಇದು ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಕಾಕಡ ಗಿಡ ಇದು ಫುಲ್ಲು ಕಾಕಡ ಗಿಡನೇ. ಮತ್ತು ಇದು ಮಲ್ಲಿಗೆ ಗಿಡ ಇದು. ಮತ್ತು ಇದು ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ದಾಳಿಂಬೆ ಬೀಜ ಹಾಕಿದ್ದು. ಈಗ ದಾಳಿಂಬೆಕಾಯಿ ಬಿಡೋಷ್ಟು ದೊಡ್ಡದಾಗ್ಬಿಟ್ಟಿದೆ. ಆಮೇಲೆ ಇದೇನೋ ಹೂವು ಅಂತಾರಪ್ಪ, ಪಿಂಕ್ ಕಲರ್ ಹೂವು ಬರುತ್ತೆ ಇದು. ಆ್ಯಕ್ಚುಲಿ ಹಿಂದೂಸವ್ರು ಜಾಸ್ತಿ ಇದನ್ನು ಪೂಜೆಗೆ ಬಳಸ್ತಾರೆ, ನೋಡ್ಬೋದು ನೀವು. ಆಮೇಲೆ ಇಲ್ಲೂ ರೋಸ್ ಗಿಡ ಎಲ್ಲ ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟಿದ್ರು ಇವಾಗ ನಮ್ಮಮ್ಮ. ಇಲ್ಲೆಲ್ಲ ಗಿಡಗಳಿತ್ತು, ರೋಸ್ ಗಿಡ, ಮಲ್ಲಿಗೆ ಗಿಡ ಎಲ್ಲ ಇತ್ತು. ಸೊ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಇವಾಗ. ಬಿಸಿ ನೀರು ಸಾಲಲ್ಲ, ಏನು ಮಾಡೋಕ್ಕೂ. ಸೊ ಆಮೇಲೆ ಹಿಂಗೆ ಮುಂದಕ್ಕೆ ಹೋದರೆ ನಮ್ಮದು ಹಸು ಮನೆ ಬರುತ್ತೆ.
ಹಸುನ ಅದೆಲ್ಲೋ ಕರ್ಕೊಂಡೋಗಿ ಕಟ್ಬಿಟ್ಟಿದ್ರು ಗೊತ್ತಿಲ್ಲ, ಅದೆಲ್ಲಿ ಕಟ್ಟಾಕಿದ್ರು ಏನೋ. ನಾನು ಕಾಣಲೇ ಇಲ್ಲ ಹಸುನ ಬೆಳಗ್ಗೆ ಬಂದಾಗ. ಆಮೇಲೆ ಈ ಸೈಡೆಲ್ಲ ಬಂದಮೇಲೆ ಇದು ನಮ್ಮ ಮನೆ ಮುಂದೆದು. ಸೊ ನಾನು ಮನೆ ಫುಲ್ ತೋರಿಸೋಣ ಅಂತ ಅಂದ್ಬಿಟ್ಟು ಫುಲ್ ಮನೆ ಇದು ನಮ್ಮ ಮನೆ ಇದು. ಆ ಸೈಡ್ ಹುಲಿನ ಮನೆ ಇದು, ನಮ್ಮ ಅಮ್ಮೂರಿರೋ ಮನೆ ಇದು. ಸೊ ಈ ಸ್ಟೆಪ್ಸ್ ಪಕ್ಕ ಹಿಂಗೆ ಹೋದರೆ ಏನಿದು ಹಸು ಮನೆ. ಹಸು ಕುರಿ ಕೋಳಿ ಎಲ್ಲ ಈ ಶೆಡ್ ಇದ್ರೊಳಗಡೆ ಇರುತ್ತೆ. ಕುರಿ ಕೋಳಿ ಎಲ್ಲ ಇದರಲ್ಲಿ ಇಕ್ಕಿರ್ತಾರೆ. ಕಾಣಿಸ್ತಿಲ್ಲ ಅದು ಕುರಿ ಕೋಳಿ ಎಲ್ಲ, ಏನೋ ಬ್ಲರ್ರಾಗಿ ಕಾಣಿಸ್ತಾಯಿತ್ತು, ಬಿಸಿಲಿಗೆ ಏನೋ ಆ ಥರ ಕಾಣಿಸ್ತಾಯಿತ್ತು ವೀಡಿಯೋ ಮಾಡೋಕ್ಕೆ ಹೋದರೆ. ಸರಿ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ಈ ಸೈಡು. ಅದು ಬೇರೆ ಕ್ಲೀನ್ ಮಾಡಿರಲಿಲ್ಲ ಇವತ್ತು, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ರು ನಮ್ಮಪ್ಪ ಬೇಕೇನೆ ನಮ್ಮನ್ನು. ಸರಿ ಅಂದ್ಬಿಟ್ಟು ಹಾಗೆ ಆಯಿತು. ಸರಿ ಅಂದ್ಬಿಟ್ಟು ನನಗೂ ಭಯ ಇಲ್ಲ ಎಲ್ಲ ನಿಂತ್ಕೊಳ್ಳೋಕ್ಕೆ, ಬಿಸಿಗೆ ಹಾವುಗಳು ಜಾಸ್ತಿ ಬರುತ್ತಂತೆ. ಸೊ ಹಂಗಾಗಿ ವಾಪಸ್ ಬಂದುಬಿಟ್ಟೆ, ನನಗೆ ಭಯ ಆಗೋಯ್ತು. ಇದು ಸ್ಟೆಪ್ಸು ಮನೆ ಮೇಲೆ ಹೋಗೋಕ್ಕೆ. ಸೊ ಮನೆ ಒಳಗಡೆ ಹೋಗೋಣ ಅಂತ ಬಂದರೆ ನಮ್ಮ ಅಜ್ಜಿ ಹಾಸಿಗೆ ಹಾಕ್ಕೊಂಡು ಮಲ್ಕೊಬಿಟ್ಟಿದ್ದಾರೆ ಆಗಲೇ. ಪಾಪನ ಮಲ್ಗ್ಸೋಕ್ಕಂತ ಹಾಸಿಗೆ ಹಾಕ್ಕೊಂಡು ಮಲ್ಕೊಂಡಿದ್ರು. ಏನೇ ಹೇಳಿ ಹಳ್ಳಿಗಳ ಮನೆ ಸ್ವಲ್ಪ ಚೆಂದಾನೆ ಒಂಥರ. ಓಲ್ಡ್ ಮನೆಗಿಂತ ಈ ಶೀಟ್ ಮನೆ ಅಂತಾರೆ ನೋಡು, ಅದೇನು ಹೆಂಚಿನ ಮನೆ ಆ ಥರ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತಂತ. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.